ಒಂದೇ ಒಂದು ಮಳೆಗೆ ಬೆಚ್ಚಿ ಬಿದ್ದಿದೆ ಬೆಂಗಳೂರು. ಮತ್ತೊಂದು ಶಾಕ್ ಬೆಂಗಳೂರಿಗೆ ಕಾದಿದೆ. ಇವತ್ತು ಮನೆಯಿಂದ ಹೊರ ಹೋಗೋ ಮುನ್ನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇವತ್ತು ಕೂಡ ಮಳೆ ಅಬ್ಬರದ ಎಚ್ಚರಿಕೆನ ಹವಾಮಾನ ಇಲಾಖೆ ಕೊಟ್ಟಿದೆ. ನಿನ್ನೆ 1.5 ಗಂಟೆ ಮಳೆಗೆ ಇಡೀ ಬೆಂಗಳೂರು ಅಲ್ಲೋಲ ಕಲ್ಲೋಲ ಆಗಿದೆ. ಇವತ್ತು ಕೂಡ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಯಾಗುವ ಸಾಧ್ಯತೆ ಇದ್ದು ಬೆಂಗಳೂರಿಗೆ ಇವತ್ತು ಆರೆಂಜ್ ಅಲರ್ಟ್ ಘೋಷಣೆ. ನಿನ್ನೆ ಸುರಿದ 1.5 ಗಂಟೆ ಮಳೆಯಿಂದಾಗಿ ಇಡೀ ಬೆಂಗಳೂರು ಅಲ್ಲೋಲ ಕಲ್ಲೋಲ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಬೃಹದಾಕಾರದ ಮರಗಳು, ದೊಡ್ಡ ದೊಡ್ಡ ಮರಗಳು ನೆಲಕ್ಕುರುಳಿವೆ. ಅವುಗಳ ಕೆಳಗಿದ್ದ ವಾಹನಗಳು ಜಖಂ, ಧ್ವಂಸ. ಟೂ ವೀಲರ್ಗಳು, ಕಾರುಗಳು. ದುರಾದೃಷ್ಟವಶಾತ್ ನಿನ್ನೆ ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು ಹಲವರು ತಮ್ಮ ಜೀವ ಕಳೆದುಕೊಂಡರು. ಶೀಟ್ ಹಾರಿ ಬಂದು ಬಿದ್ದು ಸೆಕ್ಯೂರಿಟಿ ಗಾರ್ಡ್ ಒಬ್ಬರು ಜೀವ ಕಳ್ಕೊಂಡ್ರು. ಲೈಟ್ ಕಂಬದ ಬಳಿ ನಿಂತಿದ್ದ ವ್ಯಕ್ತಿ ಜೀವ ಹೋಗಿತ್ತು. ಇನ್ನು ಈ ಮಳೆ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಹಲವು ಕಡೆಗಳಲ್ಲಿ ಮಳೆಯ ಎಚ್ಚರಿಕೆ. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಕೋಲಾರ, ತುಮಕೂರು, ಕೊಡಗು, ಮಂಡ್ಯ, ಮೈಸೂರು, ಚಾಮರಾಜನಗರ, ಜೊತೆಗೆ ಹಾಸನ, ರಾಮನಗರ. ಕರ್ನಾಟಕ ದಕ್ಷಿಣ ಭಾಗದ ಜಿಲ್ಲೆಗಳಲ್ಲಿ ಭಾರೀ ಮಳೆಯ ಎಚ್ಚರಿಕೆ ನೀಡ್ತಾ ಇದ್ದಾರೆ. 50ರಿಂದ 60 ಕಿಲೋಮೀಟರ್ ಪ್ರತಿ ಗಂಟೆಗೆ ಅನ್ನೋ ವೇಗದಲ್ಲಿ ಗಾಳಿ ಬೀಸುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿನ್ನೆ ಸುರಿದ ಆಲಿಕಲ್ಲು ಮಳೆಯಲ್ಲಿ ಗಾಳಿಯ ವೇಗ ಹೇಗಿತ್ತು ಅನ್ನೋದನ್ನ ನೀವೆಲ್ಲರೂ ನೋಡಿದ್ದೀರಿ. ಇವತ್ತಿನಿಂದ ರಾಜ್ಯದ ಮುಂದಿನ 5 ದಿನಗಳಲ್ಲಿ ಹಲವಾರು ಕಡೆ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಕಳೆದ 1 ವಾರದಿಂದ ಹವಾಮಾನ ಇಲಾಖೆ ಮಳೆಯಾಗುವ ಎಚ್ಚರಿಕೆ ನೀಡ್ತಾ ಇತ್ತು. ತೀವ್ರ ಮಳೆ ಆಗತ್ತೆ ಅಂತ ನಿನ್ನೆ ಅದರ ಉದಾಹರಣೆ ನೋಡಿದ್ದೀವಿ. ಇನ್ನು 5 ದಿನಗಳ ಕಾಲ ಕೇವಲ ಬೆಂಗಳೂರು ಅಲ್ಲ, ಬೆಂಗಳೂರು ಸೇರಿದಂತೆ ದಕ್ಷಿಣ ಭಾಗದ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಗಾಳಿ ಸಹಿತ ಮಳೆ ಎಲ್ಲೆಲ್ಲಾಗತ್ತೆ. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಕೋಲಾರ, ತುಮಕೂರು, ಕೊಡಗು, ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ರಾಮನಗರ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗತ್ತೆ. ಆ ಮಳೆ ಜೊತೆಗೆ ಗಾಳಿ ಪ್ರತಿ ಗಂಟೆಗೆ 50ರಿಂದ 60 ಕಿಲೋಮೀಟರ್ಗೆ ವೇಗದಲ್ಲಿ ಬೀಸುವ ಗಾಳಿಯ ಜೊತೆ ಮಳೆ ಬರುತ್ತೆ. ಹಾಗಾಗಿ ಹೊರಗಡೆ ಓಡಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಜೋರಾಗಿ ಮಳೆ ಬೀಳೋದಕ್ಕೆ ಶುರು ಆದರೆ ಸುರಕ್ಷಿತ ಸ್ಥಳಗಳಿಗೆ ಹೋಗಿ. ಮರದ ಕೆಳಗೋ, ಟೆಂಟಿನ ಕೆಳಗೋ, ಮತ್ತೊಂದರ ಕೆಳಗೋ ಅಲ್ಲ, ಒಂದು ಸುರಕ್ಷಿತ ಜಾಗಕ್ಕೆ ಹೋಗಿ ನಿಂತ್ಕೊಳ್ಳಿ. ಮಳೆಯಲ್ಲಿ ಗಾಡಿ ಓಡಿಸುವ ಕೆಲಸಕ್ಕೆ ಹೋಗಬೇಡಿ. ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಮುಂದಿನ 5 ದಿನಗಳ ಕಾಲ. ನಿನ್ನೆ ಸಾಯಂಕಾಲ ಬರೀ 1.5 ಗಂಟೆ ಮಳೆ ಸುರಿದಿತ್ತಷ್ಟೇ. ಅದಕ್ಕೆ ಬೆಂಗಳೂರಿನ ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಾ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಮಮತಾ, ಇನ್ನು 5 ದಿನಗಳ ಎಚ್ಚರಿಕೆ ಹವಾಮಾನ ಇಲಾಖೆ ಕೊಟ್ಟಿದೆ. ನಿನ್ನೆ ಸುರಿದ 1.5 ಗಂಟೆ ಮಳೆಯನ್ನೇ ಬೆಂಗಳೂರು ತಡ್ಕೊಳ್ಳೋದಕ್ಕಾಗಲಿಲ್ಲ. ಇನ್ನು 5 ದಿನದಲ್ಲಿ ಹಲವು ಜಿಲ್ಲೆಗಳಲ್ಲಿ ಮಳೆಯ ಎಚ್ಚರಿಕೆ, ಜೊತೆಗೆ ಗಾಳಿ ಜೊತೆ ಮಳೆ. ಏನ್ ಹೇಳ್ತಾ ಇದೆ ಹವಾಮಾನ ಇಲಾಖೆ? ಭಾವನಾ, ನಿನ್ನೆ ಸುರಿದಂತಹ ಮಳೆಯಿಂದನೇ ಸಿಲಿಕಾನ್ ಸಿಟಿ ಜನ ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ಅಂದರೆ ನಿನ್ನೆ 25 ವರ್ಷಗಳ ಬಳಿಕ ಏನು ಅತಿ ಹೆಚ್ಚು ಮಳೆ ಆಗಿರುವಂಥದ್ದು, 111 ಮಿಲಿಮೀಟರ್ ಮಳೆ ಆಗಿರುವಂಥದ್ದು. ಅದರ ಜೊತೆಗೆ ಇವತ್ತಿನಿಂದ ಮತ್ತೆ 5 ದಿನಗಳ ಕಾಲ ಮಳೆ ಆಗುತ್ತೆ ಅನ್ನುವಂಥದ್ದನ್ನು ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನು ನೀಡಿರುವಂಥದ್ದು. ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆ 1.5 ಗಂಟೆಗಳ ಕಾಲ ಸುರಿದಂತಹ ಮಳೆಯಲ್ಲಿ ಇಡೀ ಏನು ಸಿಲಿಕಾನ್ ಸಿಟಿಯಾದ್ಯಂತ ಎಲ್ಲ ಕಡೆಯಲ್ಲೂ ಕೂಡ ಮರಗಳು ಕೂಡ ಬಿದ್ದಿತ್ತು.
ಬಿದ್ದಿತ್ತು. ಅಂದರೆ ಸುಮಾರು 700ಕ್ಕೂ ಹೆಚ್ಚು ಬುಡ ಸಮೇತ ಮರಗಳು ಬಿದ್ದಿತ್ತು. ಅದರ ಜೊತೆಗೆ ಒಂದಷ್ಟು ಅವಾಂತರಗಳು ಕೂಡ ಆಗಿರುವಂಥದ್ದು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಅದರ ಜೊತೆಗೆ ಇವತ್ತಿನಿಂದ 5 ದಿನಗಳ ಕಾಲ ಮಳೆ ಆಗುತ್ತೆ ಅನ್ನುವಂಥದ್ದನ್ನು ಹವಾಮಾನ ಇಲಾಖೆ ಈಗಾಗಲೇ ಹೇಳಿರುವಂಥದ್ದು. ಅಂದರೆ ಇದು ಭಾರಿ ಮಳೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹವಾಮಾನ ಇಲಾಖೆಯಿಂದ. ಆರೆಂಜ್ ಅಲರ್ಟ್ ಅನ್ನು ಕೊಟ್ಟಿರುವಂಥದ್ದು, ಅಂದರೆ 60 ಮಿಲಿಮೀಟರ್ಗಿಂತಲೂ ಹೆಚ್ಚು ಮಳೆಯಾಗುವಂತಹ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದನ್ನು ಹವಾಮಾನ ಇಲಾಖೆ ಹೇಳಿರುವಂಥದ್ದು. ಇದರಲ್ಲಿ ಚಾಮರಾಜನಗರ ಇರ್ಬೋದು, ಮೈಸೂರು, ಮಂಡ್ಯ, ಕೋಲಾರ, ಹಾಸನ ಈ ಭಾಗದಲ್ಲಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರಿನಲ್ಲೂ ಕೂಡ ಅತಿ ಹೆಚ್ಚು ಮಳೆಯಾಗುತ್ತೆ ಅನ್ನುವಂಥದ್ದನ್ನು ಈಗಾಗಲೇ ಹವಾಮಾನ ಇಲಾಖೆ ಹೇಳಿರುವಂಥದ್ದು. ಹಾಗಾಗಿ ಜನ ಕೂಡ ಎಚ್ಚೆತ್ತುಕೊಳ್ಳಿ ಅನ್ನುವಂಥದ್ದನ್ನು ಅಲರ್ಟನ್ನು ಕೊಟ್ಟಿರುವಂಥದ್ದು. ಯಾಕಂತಂದರೆ ಸಿಲಿಕಾನ್ ಸಿಟಿಯಾದ್ಯಂತ ಮರಗಳು ತುಂಬ ಏಜ್ ಆಗಿರುವಂತಹ ಮರಗಳಿದ್ದಾವೆ, ಅವು ಕೂಡ ಬೀಳುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಕರೆಂಟ್ ಕಂಬಗಳು ಇರುವಂತಹ ಜಾಗದಲ್ಲೂ ಕೂಡ ಜನ ಓಡಾಡಬೇಡಿ ಮತ್ತು ವಾಹನ ಸವಾರರು ತುಂಬ ಎಚ್ಚರಿಕೆಯಿಂದ ಓಡಾಡಿ ಅನ್ನುವಂಥದ್ದನ್ನು ಈಗಾಗಲೇ ಹವಾಮಾನ ಇಲಾಖೆ ಹೇಳಿರುವಂಥದ್ದು. ಇದು ಈ ಬಾರಿ ಅಲ್ಲ, ಇದಕ್ಕಿಂತ ಹಿಂದೆಯೂ ಕೂಡ ಅದೇ ರೀತಿ ಎಚ್ಚರಿಕೆಯನ್ನು ಕೊಟ್ಕೊಂಡೇ ಬರ್ತಾ ಇದೆ ಹವಾಮಾನ ಇಲಾಖೆ. ಆದರೆ ಎಲ್ಲ ಒಂದು ಕಡೆ ಮಹಾ ಮಳೆಗೆ ತತ್ತರಿಸಿ ಹೋಗಿದೆ ಸಿಲಿಕಾನ್ ಸಿಟಿ. ನಿನ್ನೆ ಒಂದೇ ಬಾರಿ ಯಾರಿಗೂ ಕೂಡ ಗೊತ್ತೇ ಇರಲಿಲ್ಲ ಈ ರೀತಿ ಮಳೆ ಆಗುತ್ತೆ ಅನ್ನುವಂಥದ್ದನ್ನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಆದರೆ ಒಂದೇ ಬಾರಿ ಬಂದಂತಹ ಮಳೆಯಿಂದಾಗಿ ಎಷ್ಟು ಜನರ ಮೇಲೆ ಸಮಸ್ಯೆ ಆಯಿತು ಅನ್ನುವಂಥದ್ದನ್ನು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಅದರ ಜೊತೆಗೆ ಇನ್ನೂ ಕೂಡ ಅಂದರೆ GBA ಸಿಲಿಕಾನ್ ಸಿಟಿಯಲ್ಲಿರುವಂತಹ ಮರಗಳು ಏನು ಬಿದ್ದಿದ್ವೋ ಅದನ್ನು ಇನ್ನೂ ಕೂಡ ತೆರವು ಮಾಡಿಲ್ಲ. ಅದರ ಮೇಲೆ ಈಗ ಇವತ್ತೇನಾದರೂ ಮಳೆ ಬಂದರೆ ಮತ್ತಷ್ಟು ಅವಾಂತರ ಆಗುತ್ತೆ. GB ಎಚ್ಚೆತ್ತುಕೊಳ್ಬೇಕಾಗತ್ತೆ. ಒಂದು ಕಡೆ ಕಂಟ್ರೋಲ್ ರೂಮ್ಗಳೇ ಇದೆ, ಅಲ್ಲಿ ಕಾಲ್ ಮಾಡಿ ಸಮಸ್ಯೆಗಳನ್ನ ಸರಿಪಡಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಮರಗಳು ಬಿದ್ದಂತಹ ಸಂದರ್ಭದಲ್ಲಿ ಎಲ್ಲೂ ಕೂಡ ಅದನ್ನು ತೆರವು ಮಾಡೋದಕ್ಕೂ ಕೂಡ GBAಗೆ ಸಾಧ್ಯ ಆಗ್ತಾ ಇಲ್ಲ. ಇನ್ನೂ ಕೂಡ ಸಿಲಿಕಾನ್ ಸಿಟಿಯಾದ್ಯಂತ ಎಲ್ಲ ಬಹುತೇಕ ಕಡೆಗಳಲ್ಲಿ ಇನ್ನೂ ಕೂಡ ಮರಗಳು ಹಾಗೆ ಇದ್ದಾವೆ, ಕಟ್ ಮಾಡಿಲ್ಲ, ತೆರವು ಮಾಡಿಲ್ಲ. ಅದ್ರ ಜೊತೆಗೆ ಇವತ್ತು ಅಂತೂ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಹೇಳಿರುವಂಥದ್ದು. ಹಾಗಾಗಿ ಮಳೆ ಬಂದರೆ ಅಂತೂ ಇನ್ನೂ ಕೂಡ ಜಾಸ್ತಿ ಸಮಸ್ಯೆ ಆಗತ್ತೆ ಭಾವನಾ. ಅದರ ಜೊತೆಗೆ ಅಂದರೆ 5 ದಿನಗಳ ಕಾಲ ದಕ್ಷಿಣ ಒಳನಾಡಿನ ಬಹುತೇಕ ಕಡೆಗಳಲ್ಲಿ ಮಳೆಯಾಗುತ್ತೆ ಅನ್ನುವಂಥದ್ದನ್ನು ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ. ಭಾವನಾ, ಧನ್ಯವಾದ ಮಮತಾ. ಇನ್ನು ಬೆಂಗಳೂರಲ್ಲಿ ಮಳೆ ಅವಾಂತರದ ಬೆನ್ನಲ್ಲೇ ಸಿಎಂ DCM ಅಖಾಡಕ್ಕೆ ಇಳಿದಿದ್ದಾರೆ. ವಿಧಾನಸೌಧದಲ್ಲಿ ಸಿಎಂ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆ ಮೀಟಿಂಗ್ ನಡೆದಿದ್ದು, ಸಭೆಯಲ್ಲಿ GBA ಎಲ್ಲ ವಲಯದ ಆಯುಕ್ತರು, ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಮಳೆಯಿಂದ ಯಾವ ಪ್ರದೇಶಗಳಲ್ಲಿ ಏನೆಲ್ಲ ಹಾನಿಯಾಗಿದೆ, ಮರ ತೆರವು ಸೇರಿದಂತೆ ಪರಿಹಾರ ಕಾರ್ಯಗಳು ಹೇಗೆ ನಡೀತಾ ಇವೆ, ಮುಂದಿನ ದಿನಗಳಲ್ಲಿ ಏನೇನೆಲ್ಲ ಕ್ರಮ ಕೈಗೊಳ್ಳಬೇಕು, ಅಧಿಕಾರಿಗಳಿಗೆ ಸಲಹೆ ಸೂಚನೆ ನೀಡುತ್ತಿದ್ದಾರೆ ಸಿಎಂ DCM. ಮುಂದಿನ 5 ದಿನ ಬೆಂಗಳೂರಿನಲ್ಲಿ ಮಳೆಯ ಮುನ್ಸೂಚನೆ ಇದೆ. ನಿನ್ನೆ ರೀತಿ ಸಮಸ್ಯೆ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಚರ್ಚೆಯಲ್ಲಿ ಸಿಎಂ ನಿರ್ದೇಶನ ನೀಡಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮಗಳನ್ನು ಎಲ್ಲೆಲ್ಲಿ ತಗೊಳ್ಳಿ ಅಂತ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಸಿಎಂ DCM ನಿನ್ನೆ ಬೌರಿಂಗ್ ಆಸ್ಪತ್ರೆಗೆ ಹೋಗಿ ಅಲ್ಲಿನ ಸ್ಥಿತಿಗತಿಗಳನ್ನು ತಿಳಿದುಕೊಂಡಿದ್ರು, ಗಾಯಾಳುಗಳನ್ನು ಮಾತಾಡಿಸಿದ್ರು, ಪರಿಹಾರ ಘೋಷಣೆಯಾಯಿತು. ಹವಾಮಾನ ಇಲಾಖೆಯಿಂದ ಮುಂದೆ ಕೂಡ 5 ದಿನಗಳ ಮಳೆಯಾಗೋ ಸಾಧ್ಯತೆ ಇರೋದ್ರಿಂದ GBA ಅಧಿಕಾರಿಗಳನ್ನ ಕರೆದು ಮಾತಾಡಿದ್ದಾರೆ. ಏನೇನು ಮುನ್ನೆಚ್ಚರಿಕೆಗಳನ್ನು ತಗೊಳ್ಳಿ ಅಂತ. ನಿನ್ನೆ ಆದ ಅವಾಂತರ ಮತ್ತಾಗದೇ ಇರಲಿ ಅಂತ ನಿರ್ದೇಶನ ಕೊಟ್ಟಿದ್ದಾರೆ. ಬೃಹದಾಕಾರದ ಮರ ಮೆಜೆಸ್ಟಿಕ್ ರೈಲು ನಿಲ್ದಾಣದಲ್ಲಿ ಬಿದ್ದಿರೋದನ್ನ ನೀವು ನೋಡ್ತಾ ಇದ್ದೀರಿ. ಬುಡ ಸಮೇತ ಕಿತ್ಕೊಂಡು ಬಿದ್ದಿದೆ. 5 ಕಾರುಗಳು ಜಖಮ್ಮಾಗಿವೆ. ಒಂದೂವರೆ 2 ಗಂಟೆ ಸುರಿದ ಮಳೆಯಿಂದಾಗಿ ಇಡೀ ಬೆಂಗಳೂರು ತತ್ತರಿಸಿ ಹೋಗಿತ್ತು. ಈಗ ಮತ್ತೆ ಮಳೆ ಆಗತ್ತೆ ಅಂತ ಹೇಳ್ತಾ ಇರೋದ್ರಿಂದ ಮುನ್ನೆಚ್ಚರಿಕಾ ಕ್ರಮಗಳೇನೇನಿದೆಯೋ ತಗೊಳ್ಳಿ ಅಂತ ಸಿಎಂ DCM ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ. ಸ್ಪಷ್ಟ ನಿರ್ದೇಶನ ನೀಡಿದ್ದಾರೆ ಸಿಎಂ. ಏನೇನು ಮುನ್ನೆಚ್ಚರಿಕಾ ಕ್ರಮ ತಗೋಬೇಕು ಅದನ್ನ ತೆಗೆದುಕೊಳ್ಳಿ ಅಂತ ನಿನ್ನೆ GBA ಅಧಿಕಾರಿನ ತರಾಟೆಗೆ ತೆಗೆದುಕೊಂಡಿದ್ರು ಸಿದ್ದರಾಮಯ್ಯ ಅವರು. ಒಳಗಡೆಯಿಂದ ಕಾಂಪೌಂಡ್ ಕಡೆಗೆ ಮಣ್ಣು ಹಾಕ್ತಾ ಇದ್ದಾರೆ ಅಂತ ಗೊತ್ತಿತ್ತು, ನೀನು ಅದನ್ನ ಹಾಕಬಾರ್ದು ಅಂತ ಯಾಕೆ ಹೇಳಿಲ್ವಲ್ಲ ಅಂತ ತರಾಟೆಗೆ ತೆಗೆದುಕೊಂಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.